ನಾನು ಪಾಲಿನಾಮಿಯಲ್ಸಲ್ಲಿ ಎಕ್ಸಸೈಸ್ 2.2 ಅಲ್ಲಿ ಮೊದಲನೇ ಲೆಕ್ಕ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮತ್ತು ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಲೆಕ್ಕ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ಸ್ 5x minus 4x square plus 3 at x is equal to 0, x is equal to minus 1, x is equal to 2. ಪಾಲಿನಾಮಿಯಲ್ಸ್ ಇದಕ್ಕೆ ನಾವು ಒಂದ್ಸರಿ ಎಕ್ಸ್ಗೆ 0 ಹಾಕೊಂಡು ಮಾಡಬೇಕು, ಮತ್ತೆ ನೆಕ್ಸ್ಟ್ ಎಕ್ಸ್ಗೆ -1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮತ್ತೆ ಅದೇ ಲೆಕ್ಕಕ್ಕೆ ಎಕ್ಸ್ಗೆ +2 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಈಗ ಮೊದಲನೇ ಲೆಕ್ಕ 5x minus 4x square plus 3. ಇದನ್ನು ನೀವು ಪಾಲಿನಾಮಿಯಲ್ಸ್ ಅಂದ ತಕ್ಷಣ px ಅಂತ ಬರ್ಕೋಬೇಕು. ಇಸ್ ಈಕ್ವಲ್ ಟು 5x minus 4x square plus 3. ಈಗ ಅವರು ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. px ಅಂತ ಬರ್ಕೊಂಡಾಗ ನೀವು ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸಲ್ಲಿ 0 ಹಾಕಿದ್ಮೇಲೆ ಇಲ್ಲಿ ಎಕ್ಸ್ ಬರೋ ಕಡೆ ಎಲ್ಲ 0 ಹಾಕಬೇಕು. ನೀವು ಸಬ್ಸ್ಟಿಟ್ಯೂಟ್ ಅಂತ ಹೇಳೋದು ಅದಕ್ಕೆ 5 ಇಂಟು 0 ಮೈನಸ್ 4 ಇಂಟು 0 ಹೋಲ್ ಸ್ಕ್ವೇರ್ ಪ್ಲಸ್ 3. ಈಗ ಎಕ್ಸ್ ಇರೋದಕ್ಕೆಲ್ಲ 0 ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಹೀಗೆ 5 0s 0 ಮೈನಸ್ 4 ಇಂಟು 0 ಸ್ಕ್ವೇರ್ ಅಂದರೆ 0 ಪ್ಲಸ್ 3. 0 4 ಇಂಟು 0s 4 0s 0 ಪ್ಲಸ್ 3. ಆನ್ಸರ್ ಏನು ಬರುತ್ತೆ ನಮಗೀಗ? 3 ಬಂತು ಆನ್ಸರ್. ಓಕೆ, ಮೊದಲನೇದಕ್ಕೆ ನಾವು ಈ ಲೆಕ್ಕಕ್ಕೆ 0 ಹಾಕಿದಾಗ ವ್ಯಾಲ್ಯೂ, ಫೈಂಡ್ ದ ವ್ಯಾಲ್ಯೂ ಅಂತ ಕೇಳಿದರೆ ಏನು ವ್ಯಾಲ್ಯೂ ಬಂತು? 3 ಬಂತು. ಅದೇ ಲೆಕ್ಕಕ್ಕೆ ನಾವು ಎಕ್ಸ್ಗೆ -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಎಕ್ಸ್ ಇರೋ ಕಡೆ ನಾವು -1ನ ಬರಿತಾ ಹೋಗಬೇಕು. 5 ಎಕ್ಸ್ ಇದೆ, 5 ಇಂಟು -1, ಈ ಮೈನಸ್ 4, ಈ 4 ಬರ್ಕೊಳ್ಳಿ. ಈ ಎಕ್ಸ್ ಸ್ಕ್ವೇರ್ ಇರೋ ಕಡೆಗೆ ಇಂಟು -1 ಹೋಲ್ ಸ್ಕ್ವೇರ್ ಹಾಕ್ಕೊಳ್ಳಿ ಪ್ಲಸ್ 3. ಓಕೆ, ಇಲ್ಲಿ -1 ಇಲ್ಲಿ -1 ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಪ್ಲಸ್ ಇಂಟು ಮೈನಸ್ 5 1s 5. ಓಕೆ, -4 1 ಸ್ಕ್ವೇರ್ -1 ಹೋಲ್ ಸ್ಕ್ವೇರ್ ಅಂತಂದರೆ -1 ಇಂಟು -1 ಅಂದರೆ +1. ಓಕೆ, 1 1s 1 ಅಂತಂದಾಗ ಇಂಟು 1, ನೀವು -1ನ ಸ್ಕ್ವೇರ್ ಮಾಡಿದಾಗ 1 ಬರುತ್ತೆ ಪ್ಲಸ್ 3. ನೋಡಿ ಬೇಕಾದ್ರೆ ಬರುತ್ತೆ ತೋರಿಸ್ತೀನಿ. -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 1s 1. ಓಕೆ, ಈಗ ಇಲ್ಲಿ -5 minus 4 1s 4 plus 3. -5 ಇಂಟು -5 ಅಂತ ಹೇಳಿದಾಗ -9 ಬರುತ್ತೆ ಪ್ಲಸ್ 3. -9 ಪ್ಲಸ್ 3 ಅಂತಂದಾಗ 9ಅಲ್ಲಿ 3 ಹೋದರೆ 6 ಬರುತ್ತೆ. ಬಿಗ್ಗರ್ ನಂಬರ್ ಸೈನ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಬೇಕು. 9ಅಲ್ಲಿ 3 ಹೋದರೆ 6 ಬರುತ್ತೆ. ಬೇಕಾದ್ರೆ ಬರೆದು ತೋರಿಸ್ತೀನಿ ನೋಡಿ. -9 ಪ್ಲಸ್ 3, ಮೈನಸ್ ಇಂಟು ಪ್ಲಸ್ ಮೈನಸ್ ಅಂದಾಗ ಮೈನಸ್ ಮಾಡಿ ನೀವು 6 ಬರುತ್ತೆ. ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ -6. ದಿಸ್ ಇಸ್ ದ ವ್ಯಾಲ್ಯೂ ಆಫ್ -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ -6 ಬರುತ್ತೆ. ಇದೇ ಲೆಕ್ಕಕ್ಕೆ ನೀವು ನೆಕ್ಸ್ಟ್ ಎಕ್ಸ್ಗೆ 2 ಹಾಕೊಂಡು ಮಾಡಿ. ಎಕ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ನೀವು 2ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇರೋ ಕಡೆ 2 ಮೈನಸ್ 4 ಇಂಟು 2 ಸ್ಕ್ವೇರ್, ಫಾರ್ಮುಲಾದಲ್ಲಿ ಇದರಲ್ಲಿ ಲೆಕ್ಕದಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ 3. 5 2s 10 ಮೈನಸ್ 4 ಹಾಗೆ ಬರ್ಕೊಳ್ಳಿ ಇಂಟು 2 ಸ್ಕ್ವೇರ್ ಅಂದರೆ 2 ಇಂಟು 2 4 ಪ್ಲಸ್ 3. 10 ಮೈನಸ್ 4 4s 16 ಪ್ಲಸ್ 3. ಈಗ 10 ಪ್ಲಸ್ 3 13 ಮೈನಸ್ 16. ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಮಾಡಿ. 16ಅಲ್ಲಿ 13 ಹೋದರೆ 3, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ, -3. ಇದೇ ಲೆಕ್ಕಕ್ಕೆ 0 ಹಾಕಿದಾಗ 3, -1 ಹಾಕಿದಾಗ -6, 2 ಹಾಕಿದಾಗ -3. ನೆಕ್ಸ್ಟ್
ಎಕ್ಸಸೈಸ್ 2.2 ಅಲ್ಲಿ ಎರಡನೇ ಲೆಕ್ಕ ಫೈಂಡ್ P0, P1, P2 ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಪಾಲಿನಾಮಿಯಲ್ಸ್. ಪ್ರತಿ ಒಂದು ಲೆಕ್ಕಕ್ಕೂ ನೀವು ಒಂದ್ಸರಿ ವೈಗೆ 0 ಹಾಕೋಬೇಕು, ಮತ್ತೆ ವೈಗೆ 1 ಹಾಕೋಬೇಕು, ಮತ್ತೆ ವೈಗೆ 2 ಹಾಕೊಡ್ಬೇಕಾಗತ್ತೆ. ಫಸ್ಟ್ ಒಂದು P0 ಅಂದರೆ ವೈ ಇರೋ ಕಡೆ ನೀವು 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ವೈ ಇರೋ ಕಡೆ 0, 0 ಸ್ಕ್ವೇರ್ ಮೈನಸ್ 0 ಪ್ಲಸ್ 1 ಅಂದಾಗ 0 ಮೈನಸ್ 0 ಪ್ಲಸ್ 1 ಆನ್ಸರ್ ನಮಗೆ 1 ಬಂದಿದೆ. ಅದೇ ಲೆಕ್ಕಕ್ಕೆ ನಿಮಗೆ ಪಿ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ 1. ಇದಕ್ಕೆ ನಿಮಗೆ P1ನ ವೈಗೆ 1 ಹಾಕಿ P1 ಕಂಡುಹಿಡಿಬೇಕಾಗತ್ತೆ. ವೈ ಇರೋ ಕಡೆ 1 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1. 1 ಸ್ಕ್ವೇರ್ ಅಂದರೆ 1 ಇಂಟು 1 1 ಮೈನಸ್ 1 ಪ್ಲಸ್ 1. ಓಕೆ, ಒಂದು ಪ್ಲಸ್ 1 ಒಂದು ಮೈನಸ್ 1 ಅಂತ ಕ್ಯಾನ್ಸಲ್ ಆಗ್ತದೆ, 0 ಆಗುತ್ತೆ. ನಮಗೆ ಆನ್ಸರ್ ಇಸ್ 1. ಅದೇ ಲೆಕ್ಕಕ್ಕೆ ನೀವು ವೈ ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಈಗ P2 ಹಾಕ್ಕೊಳ್ಬೇಕು. ನೀವು ವೈ ಇರೋ ಕಡೆ ವೈ ಇರೋ ಕಡೆ 2 ಸಬ್ಸ್ಟಿಟ್ಯೂಟ್ ಮಾಡಿ 2 ಸ್ಕ್ವೇರ್ ಮೈನಸ್ 2 ಪ್ಲಸ್ 1. 2 square means 2 into 2, 2 2s are 4, minus 2 plus 1. 5, 4 plus 1, 5, minus 2, 5 minus 2, 3, bigger number plus ಇರೋದ್ರಿಂದ ನಮಗೆ 3 ಬಂದಿದೆ ಆನ್ಸರ್. ಮೊದಲನೇ ಲೆಕ್ಕಕ್ಕೆ 1 1 3 ಬಂದಿದೆ. ನೆಕ್ಸ್ಟ್ ಲೆಕ್ಕ PT is equal to 2 plus t plus 2 2 ಸ್ಕ್ವೇರ್ ಮೈನಸ್ t ಕ್ಯೂಬ್ ಇದೆ. ಇವಾಗ ಈ ಲೆಕ್ಕಕ್ಕೂ ನೀವು ಫಸ್ಟ್ ಟಿಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ 0 1 2 0 2 ಹಾಗೆ ಬರೀ ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ನೀವು 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸ್ಕ್ವೇರ್ ಇದೆ ಮೈನಸ್ 0 ಕ್ಯೂಬ್ ಇದೆ 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮಾಡಿದ್ರೆ 0ನೇ ಬರುತ್ತೆ ಮೈನಸ್ 0 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ 0 ಮೈನಸ್ 0. ಇದಕ್ಕೆ ನಮಗೆ ಆನ್ಸರ್ 2. ಅದೇ ಲೆಕ್ಕಕ್ಕೆ ನೀವು 1ಅನ್ನು ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟಿ ಇರೋ ಕಡೆ 1 ಹಾಕೊಳ್ಳಿ. ಹಾಕೊಳ್ಳಿ ಎಲ್ಲೆಲ್ಲಿ ಟಿ ಇದೆ ಅಲ್ಲಲ್ಲಿ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು. 2 ಟಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಟಿ ಕ್ಯೂಬ್ ಅಂದರೆ 1 ಕ್ಯೂಬ್. 2 ಪ್ಲಸ್ 1 ಪ್ಲಸ್ 2 ಇಂಟು 1 ಸ್ಕ್ವೇರ್ನ 1. ನಾನು ಒಂದು ಸ್ಟೆಪ್ ನೀವು ತಪ್ಪಾಗಬಾರ್ದು ಅಂದರೆ ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಿ. 1 ಕ್ಯೂಬ್ ಅಂದ್ರೂ ಕೂಡ 1 ಇಂಟು 1 ಇಂಟು 1 1ನೇ ಬರುತ್ತೆ. 2 ಪ್ಲಸ್ 1 ಪ್ಲಸ್ 2 1s are 2 ಮೈನಸ್ 1. 2 1 ಪ್ಲಸ್ 2 ಅಂದರೆ 2 3 4 5 5 ಮೈನಸ್ 1 4. ಬಿಗ್ಗರ್ ನಂಬರ್ ಸೈನ್ ಪ್ಲಸ್ ಇರೋದ್ರಿಂದ ಪ್ಲಸ್. ನೆಕ್ಸ್ಟು PT is equal to T 2 ಪ್ಲಸ್ t plus 2t square minus t cube. 2 ಇಂಟು ಪಿಗೆ ನೀವು 2 ಹಾಕ್ಕೊಳ್ಬೇಕು. 2 ಸಬ್ಸ್ಟಿಟ್ಯೂಟ್ ಮಾಡಿ ಪಿ ಇರೋ ಕಡೆ 2 ಇಂಟು ಟಿ ಎಲ್ಲೆಲ್ಲಿದೆ ಅಲ್ಲಲ್ಲಿ 2ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. 2 2 plus 2 plus 2 ಇಂಟು 4 ಬ್ರ್ಯಾಕೆಟ್ ಅಂದರೆ ಇಂಟು ಅಂತ ಹಾಕೊಳ್ಬೇಕು ನೀವು. 2 2s are 4, 2 ಕ್ಯೂಬ್ ಅಂದರೆ 2 2s are 4, 4 2s are 8. 2 ಪ್ಲಸ್ 2 ಪ್ಲಸ್ ಇಲ್ಲಿ ಇಂಟು ಇರೋದ್ರಿಂದ 4 2s are 8 ಮೈನಸ್ 8. ಒಂದು ಪ್ಲಸ್ಸು ಒಂದು ಮೈನಸ್ ಇಂಟು ಕ್ಯಾನ್ಸಲ್ ಆಗುತ್ತೆ ಅಂದರೆ ಪ್ಲಸ್ 8 8ಅಲ್ಲಿ 8 ಹೋದರೆ 0. 2 ಪ್ಲಸ್ 2 4.
ಎರಡನೇ ಲೆಕ್ಕಕ್ಕೆ ನಮಗೆ 2 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಇದು ನಿಮಗೆ 2 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ. ಈ ಪಾಲಿನಾಮಿಯಲ್ಸಲ್ಲಿ 2 ಲೆಕ್ಕಗಳಿದೆ ಕೊಟ್ಟರೆ ಇದು 2 ಮಾರ್ಕ್ಸಲ್ಲಿ ಇರುತ್ತೆ.